ವಾರಿಯರ್ಸ್ ವಿರುದ್ಧದ ಮ್ಯಾಚ್ ಅಲ್ಲಿ ಲಾಸ್ಟ್ ಬಾಲ್ ನಲ್ಲಿ ರಣರೋಚಕವಾಗಿ ಗೆದ್ದಿದ್ದಂತ ಆರ್ಸಿಬಿ ಈಗ ಯುಪಿ ವಾರಿಯರ್ಸ್ ವಿರುದ್ಧ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಒನ್ ಸೈಡೆಡ್ ಆಗಿ ಗೆದ್ದಿದೆ. ಬೌಲಿಂಗ್ ನಲ್ಲಿ ರನ್ಸ್ ಕೊಡದೆ, ಬ್ಯಾಟಿಂಗ್ ನಲ್ಲಿ ವಿಕೆಟ್ ಕೊಡದೆ ವಾರಿಯರ್ಗಳನ್ನೇ ಬೇಟೆಯಾಡಿದ್ದಾರೆ. ಸೊ ಸಿಂಹಿಣಿಯರ ಗರ್ಜನೆ ಹೇಗಿತ್ತು? ಬೆಲ್ ಮತ್ತು ಶ್ರೇಯಾಂಕ ಬೌಲಿಂಗ್ ಖದರ್ ಎಂಥದ್ದು? ಗ್ರೇಸ್ ಹ್ಯಾರಿಸ್ ಬ್ಯಾಟಿಂಗ್ ಅಬ್ಬರದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಮವಾರದ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲು ಮಾಡಿದೆ. ನವಿ ಮುಂಬೈನ ಡಿವೈ ಪಾಟೀಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಆರ್ಸಿಬಿ ಯುಪಿ ವಾರಿಯರ್ಸ್ ತಂಡವನ್ನು 9 ವಿಕೆಟ್ಗಳಿಂದ ಸೋಲಿಸಿದೆ. ಮೊದಲಿಗೆ ಬ್ಯಾಟಿಂಗ್ ಮಾಡಿದಂತ ಯುಪಿ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 143 ರನ್ಗಳನ್ನ ಕಲೆ ಹಾಕಿತ್ತು. ಹೀಗಾಗಿ 144 ರನ್ಗಳ ಈಸಿ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಆರ್ಸಿಬಿ ಜಸ್ಟ್ 12.1 ಓವರ್ಗಳಲ್ಲಿ ಟಾರ್ಗೆಟ್ ಅನ್ನ ರೀಚ್ ಆಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಒನ್ ಸೈಡೆಡ್ ಆಗಿ ಮ್ಯಾಚ್ ಅನ್ನ ವಿನ್ ಆಗಿದೆ. ರನ್ ಕೊಡದೆ ಯುಪಿ ಬ್ಯಾಟರ್ಗಳನ್ನ ಕಾಡಿದ ಲಾರೆನ್ ಬೆಲ್. ಆರ್ಸಿಬಿಯ ಬಾಯ್ಸ್ ಟೀಮ್ ನಂತೆ ಈಗ ವುಮೆನ್ಸ್ ಟೀಮ್ ನಲ್ಲೂ ಕೂಡ ಬೌಲಿಂಗ್ ಯೂನಿಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅದರಲ್ಲೂ ಲಾರೆನ್ ಬೆಲ್ ಅಂತೂ ಡಾಟ್ ಬಾಲ್ಗಳಲ್ಲೇ ಸೌಂಡ್ ಮಾಡ್ತಿದ್ದಾರೆ. ಜಿಂಕೆಯಂತೆ ಜಿಗಿತಾ ಬಂದು ಬಾಲ್ ಹಾಕುವಂತ ಬೆಲ್ ರನ್ಗಳನ್ನೇ ಕೊಡ್ತಾ ಇಲ್ಲ. ಆರ್ಸಿಬಿಯ 2 ಗೆಲುವುಗಳಲ್ಲೂ ಕೂಡ ಇವರ ಕೊಡುಗೆ ತುಂಬಾನೇ ದೊಡ್ಡದಿದೆ. ಪವರ್ ಪ್ಲೇನಲ್ಲೇ ಬೌಲಿಂಗ್ ಮಾಡುವಂತ ಲಾರೆನ್ ಬೆಲ್ ಎದುರಾಳಿಗಳ ಬೆವರಿಳಿಸ್ತಾ ಇದ್ದಾರೆ. ಯುಪಿ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ 4 ಓವರ್ಗಳನ್ನ ಬೌಲ್ ಮಾಡಿದಂತ ಬೆಲ್ ಜಸ್ಟ್ 16 ರನ್ಗಳನ್ನ ನೀಡಿ 1 ವಿಕೆಟ್ ಅನ್ನ ಬೇಟೆಯಾಡಿದ್ರು. ಅಲ್ಲದೆ ಇದರಲ್ಲಿ 15 ಡಾಟ್ ಬಾಲ್ಗಳನ್ನ ಸಹ ಹಾಕಿದ್ದಾರೆ. ಇನ್ನು ಮುಂಬೈ ವಿರುದ್ಧದ ಮೊದಲ ಪಂದ್ಯದಲ್ಲೂ ಕೂಡ ಲಾರೆನ್ ಬೆಲ್ ಅವರ ಬೌಲಿಂಗ್ ಅಟ್ಯಾಕ್ ಸಖತ್ತಾಗಿತ್ತು. 4 ಓವರ್ಗಳನ್ನ ಬೌಲ್ ಮಾಡಿದಂತ ಬೆಲ್ 14 ರನ್ಗಳನ್ನಷ್ಟೇ ನೀಡಿದ್ರು. ಹಾಗೆ 1 ವಿಕೆಟ್ ಕೂಡ ಪಡೆದಿದ್ರು. ಅಂಡ್ ಇವರು ಇದೇ ಮ್ಯಾಚ್ ಅಲ್ಲಿ ಅಂದ್ರೆ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ 1 ಮೇಡನ್ ಓವರ್ ಕೂಡ ಮಾಡಿದ್ರು. ಈ ಪಂದ್ಯದಲ್ಲಿ ಬರೋಬ್ಬರಿ 19 ಡಾಟ್ ಬಾಲ್ಗಳನ್ನ ಎಸೆದಿದ್ರು. ಅಂದ್ರೆ 24 ಎಸೆತಗಳ ಪೈಕಿ 19 ಬಾಲ್ಗಳು ಡಾಟ್ ಆಗಿದ್ದು. ಆಡಿದಂತ 2 ಪಂದ್ಯಗಳಲ್ಲಿ 2 ವಿಕೆಟ್ಗಳನ್ನ ಪಡೆದಿದ್ದು ಕೇವಲ 3.75 ಎಕಾನಮಿಯಲ್ಲಿ ರನ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಅತಿ ಹೆಚ್ಚು ಡಾಟ್ ಬಾಲ್ ಹಾಕಿರೋರ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿದ್ದಾರೆ. ಒಂದೇ ಓವರ್ ನಲ್ಲಿ 2 ವಿಕೆಟ್ ಪಡೆದ ಶ್ರೇಯಾಂಕ. ಇನ್ನು ಆರ್ಸಿಬಿ ಪರ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕೂಡ ಶೈನ್ ಆಗ್ತಿದ್ದಾರೆ. ಮುಂಬೈ ವಿರುದ್ಧದ ಮೊದಲ ಪಂದ್ಯದಲ್ಲಿ 32 ರನ್ಗಳನ್ನ ನೀಡಿ 1 ವಿಕೆಟ್ ಅನ್ನ ಬೇಟೆಯಾಡಿದ್ರು. ಈಗ ಯುಪಿ ವಾರಿಯರ್ಸ್ ವಿರುದ್ಧ 4 ಓವರ್ಗಳನ್ನ ಬೌಲ್ ಮಾಡಿದಂತ ಶ್ರೇಯಾಂಕ ರನ್ಗಳನ್ನ ಕೊಡುವಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದ್ರು ಕೂಡ 2 ಪ್ರಮುಖ ವಿಕೆಟ್ಗಳನ್ನ ಬೇಟೆಯಾಡಿದ್ರು. 12.50 ಎಕಾನಮಿಯಲ್ಲಿ 50 ರನ್ಗಳನ್ನ ಕೊಟ್ಟು 2 ವಿಕೆಟ್ ತೆಗೆದಿದ್ದಾರೆ. ಅದರಲ್ಲೂ ಪಂದ್ಯದ 8ನೇ ಓವರ್ನಲ್ಲಿ ಬೌಲಿಂಗ್ ಮಾಡಿದಂತ ಶ್ರೇಯಾಂಕ ಮೊದಲ ಎಸೆತದಲ್ಲೇ ಯುಪಿ ತಂಡದ ನಾಯಕಿ ಮೆಗ್ ಲ್ಯಾನಿಂಗ್ ಅವರನ್ನ ಪೆವಿಲಿಯನ್ ಕಳಿಸ್ತಾರೆ. ಆಕ್ಚುಲಿ ರಾಧಾ ಯಾದವ್ಗೂ ಕೂಡ ಈ ಕ್ರೆಡಿಟ್ ಅನ್ನ ಕೊಡ್ಲೇಬೇಕು. ಯಾಕಂದ್ರೆ ಈ ಪಂದ್ಯದಲ್ಲಿ ಅಂದ್ರೆ ಇವರ ಕ್ಯಾಚ್ ಅನ್ನ ಅದ್ಭುತವಾಗಿ ಹಿಡಿದಿದ್ದು ರಾಧಾ ಯಾದವ್. ಅಂಡ್ ನೆಕ್ಸ್ಟ್ ಇದೇ ಓವರ್ನ ಕೊನೆಯ ಎಸೆತದಲ್ಲಿ ಯುಪಿ ಬ್ಯಾಟಿಂಗ್ ಬ್ರಹ್ಮಾಸ್ತ್ರವಾಗಿರುವಂತ ಫೋಬೆ ಲಿಚ್ಫೀಲ್ಡ್ ಅವರ ವಿಕೆಟ್ ಅನ್ನ ಶ್ರೇಯಾಂಕ ಎಗರಿಸ್ತಾರೆ. ಹಾಗೆ ಯುಪಿ ವಿರುದ್ಧ ನಡಿನ್ ಡಿಕ್ಲರ್ ಕೂಡ 28 ರನ್ಗಳನ್ನ ನೀಡಿ 2 ವಿಕೆಟ್ ಅನ್ನ ಬೇಟೆಯಾಡಿದ್ದಾರೆ. ಹೀಗಾಗಿ ಆರ್ಸಿಬಿಯ ಬೌಲಿಂಗ್ ಅಂತೂ ಸೂಪರ್ ಸ್ಟ್ರಾಂಗ್ ಆಗಿದೆ. ಸಿಡಿಲ್ ಅಬ್ಬರದ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ ಗ್ರೇಸ್ ಹ್ಯಾರಿಸ್. ಇನ್ನು ಯುಪಿ ವಿರುದ್ಧದ ಮ್ಯಾಚ್ ಅಲ್ಲಿ ಬೌಲಿಂಗ್ ಎಷ್ಟು ಎಫೆಕ್ಟಿವ್ ಆಗಿತ್ತೋ ಬ್ಯಾಟಿಂಗ್ ಅಂತೂ ಅದಕ್ಕೂ ಒಂದು ಕೈ ಮೇಲೆ ಎನ್ನುವಂತೆ ಇತ್ತು. ಓಪನರ್ಗಳಾದಂತ ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದನ ಜೊತೆಯಾಟ ಸಖತ್ತಾಗಿ ವರ್ಕ್ ಆಯ್ತು. ಒಂದ್ ಕಡೆ ಗ್ರೇಸ್ ಅಗ್ರೆಸಿವ್ ಮೋಡ್ ನಲ್ಲಿ ಬ್ಯಾಟ್ ಬೀಸ್ತಾ ಇದ್ರೆ, ಇನ್ನೊಂದ್ ಕಡೆ ಸ್ಮೃತಿ ಮಂದನ ಅಷ್ಟೇ ಸಪೋರ್ಟಿವ್ ಆಗಿ ಇನ್ನಿಂಗ್ಸ್ ಅನ್ನ ಆಡ್ತಾ ಇದ್ರು. ಒಂದ್ ಕಡೆ ಗ್ರೇಸ್ ಶತಕದತ್ತ ಮುನ್ನೋಗ್ತಾ ಇದ್ರೆ, ಇನ್ನೊಂದ್ ಕಡೆ ಸ್ಮೃತಿ ಅರ್ಧ ಶತಕದತ್ತ ರನ್ ಬಾರಿಸ್ತಾ ಇದ್ರು. ಆದ್ರೆ 12ನೇ ಓವರ್ನಲ್ಲಿ ಶಿಖಾ ಪಾಂಡೆ ಬೌಲಿಂಗ್ ನಲ್ಲಿ ಗ್ರೇಸ್ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಅಷ್ಟೊತ್ತಿಗಾಗ್ಲೇ ಅವ್ರು ಮಾಡಬೇಕಾಗಿದ್ದ ಕೆಲಸವನ್ನ ಮಾಡಿ ಆಗಿತ್ತು. ಮೊದಲನೇ ವಿಕೆಟ್ ಅಷ್ಟೊತ್ತಿಗೆ ಆಲ್ರೆಡಿ 137 ರನ್ಗಳು ಬಂದಾಗಿತ್ತು. ಹ್ಯಾರಿಸ್ ಕೇವಲ 40 ಎಸೆತಗಳಲ್ಲಿ 5 ಸಿಕ್ಸರ್ ಹಾಗೆ 10 ಬೌಂಡ್ರಿಗಳ ಸಮೇತ 85 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಇನ್ನಿಂಗ್ಸ್ನ 83ನೇ ಎಸೆತದಲ್ಲೇ ಆರ್ಸಿಬಿ ಪಂದ್ಯವನ್ನ ವಿನ್ ಆಯಿತು. ಸ್ಮೃತಿ 47 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಸೊ 2 ಪಂದ್ಯಗಳನ್ನ ಗೆದ್ದಿರುವಂತ ಆರ್ಸಿಬಿ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ ಆಫ್ ದಿ ಟೇಬಲ್ ಇದೆ. ನೆಕ್ಸ್ಟ್ ಜನವರಿ 16ರಂದು ಗುಜರಾತ್ ಜೈಂಟ್ಸ್ ವಿರುದ್ಧ 3ನೇ ಪಂದ್ಯ ಆಡಲಿದೆ. ಗುಜರಾತ್ ತಂಡ ಈಗಾಗಲೇ ಆಡಿರುವಂತ 2 ಪಂದ್ಯಗಳನ್ನ ಗೆದ್ದು ಅವರು ಕೂಡ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಸೊ ಈ ಮ್ಯಾಚ್ ನೆಕ್ ಟು ನೆಕ್ ಫೈಟ್ ಇರೋದಂತೂ ಪಕ್ಕ. ನಮಸ್ಕಾರ.